ಆಗಲ್ಲ ರೀ. ಏನು ಮುದ್ದನ್ಮೇಗೌಡರು ಸೇರ್ಕೊಂಡವ್ರಲ್ಲ ಕಾಂಗ್ರೆಸ್ಗೆ, ಯಾರು ಸೇರಿಸ್ಕೊಂಡವ್ರು ಅವರು ಪ್ರಯತ್ನ ಮಾಡ್ತಾರೆ. ಅಲ್ಲ, ಎಲ್ಲರೂ ಕಾಂಗ್ರೆಸ್ ಎಲ್ಲ ಮುಖಂಡರು, ನಾನು ಒಬ್ಬ ಅಷ್ಟೇ. ಮುಂಚೂಣಿ ಇಂಚೂಣಿ ಅಂತ ಏನಿಲ್ಲ, ಎಲ್ಲ ಸರಿಸಮಾನವಾಗೇ ಇರೋದು. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ, ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆಗೋ ಅವಕಾಶ ಇದೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಸಿದ್ದರಾಮಯ್ಯ ಒಬ್ಬರಿಗೆ ಟಿಕೆಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡೋರೆ, ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ? ಯಾರು ಏನು ಮಾಡಿಲ್ಲಲ್ಲ ಇನ್ನು. ಅಲ್ಲಿಗೆ ಭಾರತೀಯ ಶ್ರೀನಿವಾಸ್ ಹೆಸರು ಮತ್ತು ಗೌರಿಶಂಕರ್ ಹೆಸರು ನೋಡಿ, ಗೌರಿಶಂಕರ್ ಇನ್ನೊಬ್ರು ಮತ್ತೊಬ್ರು 20 ಜನ ಯಾರು ಬೇಕಾದ್ರೂ ಕೇಳ್ಬೋದು. ಎಲ್ಲರೂ ಕೇಳ್ತಾರೆ, ಒಂಚೂರು ಇದಕ್ಕೆ ಬರಕ್ಕೆ ಬಿಡ್ರಪ್ಪ, ಹಿಂಗೆ ಎಲ್ಲರೂ ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ರಿಗೂ ಕೇಳೋ ಹಕ್ಕಿದೆ. ಆದರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ಸನ್ಮಾನ್ಯ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಅಂತಿಮ ನಿರ್ಣಯ ಮಾಡ್ತಾರೆ. ಯಾರು ಸಿಕ್ಕಾಪಟ್ಟೆ ರೇಸ್ ನಡೀರಿ, ಯಾರು ಅವನು ರೀ? ಬರೀ ಇಂಥ ನೀವೇ ರೇಸಿಗೆ ತೊಗೊಂಡು ಮುಂದೆ ಕುಣಿಸಿದ್ದೀರ ಅಷ್ಟೇ. ಯಾರು ರೀ ಅವನು? ಯಾರು ಓಟ್ ಹಾಕ್ಸೋನ್ರಿ? ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು 5 ಎಲೆಕ್ಷನ್ ಮಾಡಿದ್ದೀನಿ ಮಧುಗಿರಿನಲ್ಲಿ. 1 ಎಲೆಕ್ಷನ್ಗೆ 1 ಓಟ್ ಹಾಕ್ಸಿದ್ದೀನಿ, ನಾನು ಓಟಿದ್ದು ಅಂತ ಹೇಳಕ್ಕೆ ಹೇಳಿ ಅವನಿಗೆ. ಅವು ಯಾರು ನಡೀರಿ, ಅವನ್ನೆಲ್ಲ ನೀವು ಎಲ್ಲ ಯಾರು ನಿಮ್ಮ ಆಕಾಶ ನೋಡೋದಕ್ಕೆ ನೂಕ್ಲೇನಪ್ಪ, ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಸೋಮಣ್ಣವ್ರು ಮಾಡಲಿ, ಸೋಮಣ್ಣವ್ರು ನಾವು ಭಾಳ ಸ್ನೇಹಿತರು, ನಮಗೆ ಮಾಡೋದಕ್ಕೆ ನಾವೇನು ಬೇಡ, ರಾಜಕಾರಣನೇ ಬೇಡ, ವಿಶ್ವಾಸ ಮತ್ತು ಬೇರೆ ಮೋಸ್ಟ್ಲಿ 10ನೇ ತಾರೀಕು ಒಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರು MP ಅವರು ನನಗೆ ಭೇಟಿ ಆಗೋದಕ್ಕೆ ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. 1 ತಿಂಗಳಲ್ಲಿ ಅವರು ಇರೋ ಜಾಗಕ್ಕೆ ನಾನು ಹೋಗ್ತೀನಿ, ಸಾಯಿಬಾಬನ ಮಂದಿರಕ್ಕೆ, ಅಲ್ಲೇ ಊಟ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಮತ್ತು ಅವರು ನಮ್ಮ ಮನೇಲಿದ್ದಾಗ ಅವರು ಕೂಡ ಬೆಂಗಳೂರಿಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಲ್ಲಿ ಒಂದ್ಸರಿ ಬರ್ತಾರೆ, ಬಂದು ಅರ್ಧ ಕಾಫಿ ಟೀ ಕುಡ್ಕೊಂಡು ಸುಮ್ಮನೆ ನಾವು ಇವು ಮಾತಾಡಿ ಹೋಗ್ತೀವಿ. ಏನು ರಾಜಕಾರಣ ಏನು ಚರ್ಚೆ ಮಾಡಲ್ಲ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.